ಮಾಡಿ ತಿದ್ದಿಕೊಳ್ಳದೆ ಉಳಿದುಕೊಳ್ಳುವ ಆತುರದಲ್ಲಿ ಮತ್ತೊಂದು ತಪ್ಪು ಮಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್ ಹನುಮಸಾಗರ್. ಹೌದು, ನಮ್ಮ ನಡೆ ಹಳ್ಳಿಯ ಕಡೆ ಎಂಬ ಒಂದು ಸಂಚಿಕೆಯಲ್ಲಿ ದನ್ನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇದ್ದಲಿಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುದ್ಧ ನೀರಿನ ಘಟಕ ಕಾಮಗಾರಿಗೂ ಪ್ರಾರಂಭ ಮಾಡಿದೆ. ಪೇಮೆಂಟ್ ವೌಚರ್ ಮಾಡಿರುವ ಬಗ್ಗೆ ವಾಟರ್ ಫಿಲ್ಟರ್ ನುಂಗಲು ಯತ್ನಿಸಿದ್ರ ಗಂಗಾಧರ್ ಹನುಮಸಾಗರ್ ಎಂಬ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ನಂತರ ತನಿಖೆ ನಡೆಸಿದ ತನಿಖಾಧಿಕಾರಿಗಳು ಆದ ಗುರು ಖ್ಯಾಡಿ ಎಂಬುವರು ಕಾಮಗಾರಿ ನಡೆಯುವ ಮುನ್ನ ಪೇಮೆಂಟ್ ವೌಚರ್ ಮಾಡುವ ಬಗ್ಗೆ ಮತ್ತು ಹಣ ಪಾವತಿಯಾಗಿಲ್ಲ, ತನಿಖೆ ದಿನದಂದೇ ಕಾಮಗಾರಿ ಪ್ರಾರಂಭ ಮಾಡಿ ಅದಕ್ಕೆ ಹಣ ಪಾವತಿಸಿದ್ದಾರೆ ಎಂಬ ಮಾಹಿತಿ ಹುನಗುಂದ ಕಾರ್ಯ ನಿರ್ವಾಹಕ ಅಧಿಕಾರಿ ದೇಶಪಾಂಡೆ ಅವರಿಗೆ ನೀಡಿದ್ರು. ನಿಯಮ ಬಾಹಿರವಾಗಿ ಪೇಮೆಂಟ್ ವೌಚರ್ ಮಾಡುವುದು ಕಂಡುಬಂದ ಹಿನ್ನೆಲೆ ಹುನಗುಂದ ಕಾರ್ಯ ನಿರ್ವಾಹಕ ಅಧಿಕಾರಿ ದೇಶಪಾಂಡೆ ಅವರು ಪ್ರಸ್ತುತ ಇಳಕಲ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಗಂಗಾಧರ್ ಹನುಮಸಾಗರ್ ಮೇಲೆ ಕ್ರಮ ವಹಿಸಲು ಇಳಕಲ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ಅವರಿಗೆ ಸೂಚಿಸಲಾಗಿದೆ. ಇಳಕಲ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ಅವರು ಕಾರಣ ಕೇಳಿ ಗಂಗಾಧರ್ ಅವರಿಗೆ ನೋಟಿಸ್ ನೀಡಲಾಗಿದೆ. ತಪ್ಪಿನಿಂದ ತಪ್ಪಿಸಿಕೊಳ್ಳುವ ಗಾಬರಿಯಲ್ಲಿ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಪೇಮೆಂಟ್ ವೌಚರ್ ಮಾಡಲಾಗಿತ್ತು. ಅದು ಸೈಟ್ ಪ್ರಾಬ್ಲಮ್ ಇಂದ ರಿಜೆಕ್ಟ್ ಆಗಿತ್ತು. ಮತ್ತೆ ಕಾಮಗಾರಿ ಪ್ರಾರಂಭಿಸಿ ಮುಗಿದ ನಂತರ ಮತ್ತೊಮ್ಮೆ ಪೇಮೆಂಟ್ ವೌಚರ್ ತಯಾರಿಸಿ ಹಣ ಪಾವತಿಸಲಾಗಿದೆ ಎಂಬ ಉತ್ತರ ನೀಡಿದ್ರು. ಅದನ್ನ ಗಮನಿಸಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ನಮಗೆ ಪತ್ರ ನೀಡಿದ್ರು. ಪತ್ರದಲ್ಲಿ ಯಾವ ಕ್ರಮ ಕೈಗೊಂಡಿದ್ದಾರೆ ಎಂಬ ಮಾಹಿತಿ ನೀಡಿರಲಿಲ್ಲ. ಗಂಗಾಧರ್ ಹನುಮಸಾಗರ್ ಅವರು ಕೊಟ್ಟ ದಾಖಲಾತಿಯನ್ನ ಪರಿಶೀಲಿಸುವ ಸಂದರ್ಭದಲ್ಲಿ ಮತ್ತೊಂದು ನಿಯಮ ಬಾಹಿರ ಕೆಲಸ ಮಾಡಿರುವ ಬಗ್ಗೆ ತಿಳಿಸಿದೆ. ಅದೇನಪ್ಪಾ ಅಂದ್ರೆ ಹೊಸದಾಗಿ ತಯಾರಿಸಿದ ಪೇಮೆಂಟ್ ವೌಚರ್ ಕೂಡ ರಿಜೆಕ್ಟ್ ಆಗಿದೆ. ಆದರೂ ಎಸ್ಪಿ ಪವರ್ ಸಿಸ್ಟಮ್ ಹೆಸರಿಗೆ 89,250 ರೂಪಾಯಿ ಹಣ ಪಾವತಿಸಿರುವುದು ಕಂಡುಬಂದು ಇದು ಸಹ ನಿಯಮ ಬಾಹಿರವಾಗಿರೋದ್ರಿಂದ 2 ಪ್ರಕರಣಕ್ಕೆ ತಕ್ಕ ಕಾನೂನು ಕ್ರಮ ವಹಿಸಲು ಮೇಲಧಿಕಾರಿಗಳು ಮುಂದಾಗಬೇಕಾಗಿದೆ. ನಮಸ್ಕಾರಗಳೊಂದಿಗೆ ಮತ್ತೆ ಸಿಗೋಣ.